This call is now being recorded. Hi students, today we are discussing about session 8 of unit 4 differential calculus and applications related to engineering mathematics subject. So we just recap the things we have discussed in the previous session. So in the previous session we discussed about successive differentiation, second order derivative, problems on second order derivative, assignments and multiple choice questions. And in this session, we are going to discuss about what are the applications of derivatives, then slope of tangent and slope of normal, equation of tangent and equation of normal, then simple problems, assignments, and multiple choice questions. So these are the things we are going to discuss in this session. So ಇವತ್ತಿನ ಸೆಷನ್ ಅಲ್ಲಿ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಈ ಒಂದು ಡಿಫರೆನ್ಸಿಯೇಷನ್ ಅನ್ನೋದನ್ನ ನೋಡ್ತೀವಿ. ಓಕೆ, ಅದರಲ್ಲಿ ಮೈನ್ ಥಿಂಗ್ ಅಂದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ನಾರ್ಮಲ್, equation of tangent and equation of normal. Then based on that we do assignments, we'll give problems and multiple choice questions. So first we discuss about what is tangent and what is normal. ಈಗ ನಾವು ಹೇಳಿದ್ವಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಮತ್ತೆ ಸ್ಲೋಪ್ ಆಫ್ ನಾರ್ಮಲ್ ಅಂತ ಹೇಳಿ. ವಾಟ್ ಈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂಡ್ ಸ್ಲೋಪ್ ಆಫ್ ನಾರ್ಮಲ್ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿ ಮಸ್ಟ್ ನೋ ವಾಟ್ ಈಸ್ ಟ್ಯಾಂಜೆಂಟ್ ಅಂಡ್ ವಾಟ್ ಈಸ್ ನಾರ್ಮಲ್. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್ ಹಿಯರ್. ಈ ಒಂದು ಡಯಾಗ್ರಾಮ್ ಅಲ್ಲಿ ದಿಸ್ ಇಸ್ ದ ಕರ್ವ್, y is equal to f of x is the curve. Okay, so hope you can see this. Now it is visible, I think. So this is the curve, y is equal to f of x. ಇದು ಕರ್ವ್ ಆಗಿದೆ. ಈ ಕರ್ವ್ ಅನ್ನ ಒಂದು ಸ್ಟ್ರೈಟ್ ಲೈನ್ ಏನ್ ಮಾಡಿದೆ, ಟಚ್ ಮಾಡ್ಕೊಂಡು ಹೋಗಿದೆ. ಈ ಒಂದು ಪಾಯಿಂಟ್ ಪಿ ನಲ್ಲಿ ಜಸ್ಟ್ ಟಚ್ ಮಾಡಿದೆ, ಒಂದು ಸ್ಟ್ರೈಟ್ ಲೈನ್ ಆ ಒಂದು ಪಾಯಿಂಟ್ ಪಿ ನಲ್ಲಿ ಟಚ್ ಮಾಡಿದೆ. ಸೊ ಯಾವ ಒಂದು ಲೈನ್ ಒಂದು ಕರ್ವ್ ಅನ್ನ ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಟಚ್ ಮಾಡಿರುತ್ತೋ ಆ ಒಂದು ಸ್ಟ್ರೈಟ್ ಲೈನ್ ಅನ್ನ ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಟ್ಯಾಂಜೆಂಟ್. ಈ ಒಂದು ಸ್ಟ್ರೈಟ್ ಲೈನ್ ಇದೆಯಲ್ಲ, ದಿಸ್ ಲೈನ್ ಇಸ್ ಕಾಲ್ಡ್ ಎಸ್ ಟ್ಯಾಂಜೆಂಟ್ ಅಂತ ಕರಿತೀವಿ. ಅದೇ ರೀತಿ ಆ ಟ್ಯಾಂಜೆಂಟ್ಗೆ ಯಾವ ಲೈನ್ 90 ಡಿಗ್ರಿಯಲ್ಲಿ ಇನ್ನೊಂದು ಸ್ಟ್ರೈಟ್ ಲೈನ್ ಇರುತ್ತೋ ಆ ಪಾಯಿಂಟ್, ಆ ಲೈನ್ ಕೂಡ ಆ ಒಂದು ಪಾಯಿಂಟ್ ಅಲ್ಲೇ ಪಾಸ್ ಆಗಿರ್ಬೇಕು. ಓಕೆ, ಆ ಒಂದು ನಾರ್ಮಲ್ ಅಂತಕ್ಕಂಥ ಲೈನು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ಪ್ಲಸ್ ಆ ಒಂದು ಪಾಯಿಂಟ್ ಪಿ ನಲ್ಲೇ ಅದು ಪಾಸ್ ಆಗಿರುತ್ತೆ. ಆ ಒಂದು ಲೈನ್ಗೆ ನಾವು ನಾರ್ಮಲ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕರ್ವ್ ಅನ್ನ ಯಾವ ಒಂದು ಪಾಯಿಂಟ್ ಅಲ್ಲಿ ಜಸ್ಟ್ ಟಚ್ ಮಾಡ್ಕೊಂಡು ಹೋಗಿರುತ್ತೋ ಆ ಒಂದು ಲೈನ್ಗೆ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಆ ಒಂದು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಸ್ಟ್ರೈಟ್ ಲೈನು ಅದು ಪಾಯಿಂಟ್ ಪಿ ನಲ್ಲೇ ಪಾಸ್ ಆಗಿದ್ರೆ ಆ ಒಂದು ಸ್ಟ್ರೈಟ್ ಲೈನ್ ಅನ್ನ ನಾವು ನಾರ್ಮಲ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್. ಸೊ ದಟ್ಸ್ ವಾಟ್ ವಿ ವಿಲ್ ಡಿಸ್ಕಸ್ ನೌ ಹಿಯರ್. ವಾಟ್ ಇಸ್ ದಟ್? ಫಸ್ಟ್ let y is equal to f of x be a curve and p of x be xy be any point on the curve. Okay, so y is equal to f of x idu curve, p of xy idana ನಾವು ಜನರಲಿ p of xy ಅಂತ ಬರೀತೀವಿ, and this is the point on the curve. This is the point p on the curve. Okay, ಆ ಒಂದು ಪಾಯಿಂಟ್ p ಆಗಿದ್ದಾಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, we take one line pt. ದಿಸ್ ಇಸ್ ದ ಲೈನ್ ಪಿ ಟಿ. ಅವಾಗಲೇ ತೋರಿಸಿದ್ನಲ್ಲ ದಿಸ್ ಲೈನ್. ಓಕೆ, ಇಲ್ಲಿ ಇದೆಯಲ್ಲ ಈ ಲೈನ್ ಏನಿದೆ, ದಿಸ್ ಲೈನ್ ವಾಟ್ ವಿ ಕಾಲ್ ಇಟ್ ಆಸ್ ಪಿ ಟಿ. ಈ ಒಂದು ಲೈನ್ ಪಿ ಟಿ ಏನ್ ಮಾಡುತ್ತೆ, ಈ ಒಂದು ಕರ್ವ್ ಅನ್ನ ಈ ಒಂದು ಪಾಯಿಂಟ್ ಅಲ್ಲಿ ಟಚ್ ಮಾಡುತ್ತೆ. ಓಕೆ, ಸೊ ಈ ಒಂದು ಪಾಯಿಂಟ್ ಪಿ ನಲ್ಲಿ ಆ ಕರ್ವ್ ಅನ್ನ ಅದು ಟಚ್ ಮಾಡುತ್ತೆ, ಆಯ್ತಲ್ಲ. ಸೊ ಆ ಒಂದು ಲೈನ್ ಅನ್ಗೆ ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಟು ದ ಗಿವನ್ ಕರ್ವ್ ಅಂತ ಕರಿತೀವಿ. ದಟ್ ಈಸ್ ಎ ಟ್ಯಾಂಜೆಂಟ್ ಲೈನ್ ಟು ದ ಗಿವನ್ ಕರ್ವ್ ಅಟ್ ದ ಪಾಯಿಂಟ್ ಪಿ. ಪಾಯಿಂಟ್ ಪಿ ನಲ್ಲಿ ಅದು ಟಚ್ ಆಗಿದೆ, ಹಾಗಾಗಿ ಆ ಒಂದು ಲೈನ್ ಅನ್ನ ಟ್ಯಾಂಜೆಂಟ್ ಅಂತ ಕರಿತೀವಿ. ಅದೇ ರೀತಿ ದ ಲೈನ್ ಎನ್ ಪಿ, ಇದು ಈ ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ವಲ್ಲ, ದಿಸ್ ಲೈನ್. ಓಕೆ, ಈ ಲೈನ್ ಇದೆಯಲ್ಲ ಇದು. ಸೊ ದ ಲೈನ್ ಎನ್ ಪಿ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ ಪಿ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಅದು ಪಾಯಿಂಟ್ ಪಿ ಮೂಲಕ ಪಾಸ್ ಆಗಿರುತ್ತೆ ಮತ್ತೆ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದನ್ನ ನಾವು ಏನಂತ ತಗೊಳ್ತೀವಿ, ನಾರ್ಮಲ್ ಟು ದ ಕರ್ವ್ ಅಟ್ ಪಿ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಲೈನ್ ಪಿ ಟಿ is the tangent to the curve at point P. Then NP is the normal to the curve at point P ಅಂತ ಹೇಳಿ ಕರಿತೀವಿ. Hope you understood what is tangent and what is normal ಅಂತ ಹೇಳಿ. Next we have to go for tangent to the curve and normal to the curve ಅಲ್ಲಿ we will take slope of tangent ಮತ್ತೆ slope of normal ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಜಿಯೋಮೆಟ್ರಿಕಲ್ ಮೀನಿಂಗ್ ಆಫ್ ಡೆರಿವೇಟಿವ್ ಅಂತ ಏನ್ ತಗೊಂಡ್ರೆ,
What is the geometrical meaning of derivative dy by dx at the point p of x1 y1 andre? It is slope of the tangent to the curve and it is denoted by m. ನಾವು ಸ್ಲೋಪ್ ಕಂಡಿದ್ದೀವಿ ಗೊತ್ತಾ ಸ್ಟಾರ್ಟಿಂಗ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಸ್ಲೋಪ್ ಅಂದ್ರೆ ಏನಂತ ಬರಿತೀವಿ m is equal to tan theta ಅಂತ ಬರ್ಕೊಳ್ತೀವಿ ಅಲ್ವಾ. ಸೊ m is equal to tan theta. ಅದೇ ತರ we have another formula m is equal to y2 minus y1 by x2 minus x1 ಇದೆ. This is what we call slope. ಓಕೆ, ಇಲ್ಲಿ dy by dx ಅಂದ್ರೂ ಅದೇ. dy by dx ಅಂದ್ರೆ ಏನದು? ದಟ್ ಈಸ್ ಇನ್ಕ್ರಿಮೆಂಟ್ ಯಾವುದು ಎಕ್ಸ್ ಡೆಲ್ಟಾ ಎಕ್ಸ್ ಮೈನಸ್ ಡೆಲ್ಟಾ ವೈ ಮೈನಸ್ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮೈನಸ್ ಎಕ್ಸ್ ಅಂತ ಹೇಳಿ ಅಲ್ವಾ. ಅಂದ್ರೆ ಅಲ್ಲೂ ಕೂಡ ಎರಡು ನಂಬರ್ಸ್ ಗಳಿಂದ ಕಳೀತಾ ಇದ್ದೀವಿ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ತಗೊಂಡಾಗ ಇಫ್ ಯು ಟೇಕ್ dy by dx ಅಟ್ ದಿಸ್ ಪಾಯಿಂಟ್, ಆಗ ಅಲ್ಲಿ ಬರ್ತಕ್ಕಂಥ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ದಟ್ ವಿಲ್ ಬಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸ್ಲೋಪ್ ಅಂದ್ರೆ ಅದನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ? ಸ್ಮಾಲ್ ಎಂ ಇಂದ ಡಿನೋಟ್ ಮಾಡ್ತೀವಿ. ಸೊ ದಟ್ ಈಸ್ ದ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಟ್ಯಾಂಜೆಂಟ್ ಅಥವಾ dy by dx. dy by dx ಅನ್ನ ನಾವು ಜಾಮೆಟ್ರಿಕಲಿ ಹೇಳೋದಾದ್ರೆ dy by dx geometrically represents the slope of the tangent and it is denoted by m. Okay, therefore slope of tangent ಕಂಡಿಡಿರಿ ಅಂದ್ರೆ ನಾವೇನ್ ಮಾಡಬೇಕು? ಕೊಟ್ಟಿರುವಂತ ಒಂದು ಕರ್ವ್ ಇರುತ್ತೆ y, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದು ಯಾವ ಪಾಯಿಂಟ್ ಮೂಲಕ ಪಾಸ್ ಆಗಿರುತ್ತೆ ಆ ಪಾಯಿಂಟ್ ಅನ್ನ ಆ ಒಂದು dy by dx ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು m, ದಟ್ ಈಸ್ ಈಕ್ವಲ್ ಟು dy by dx ಅಟ್ x1, y1. ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನ್ y ಇಸ್ ಈಕ್ವಲ್ ಟು f ಆಫ್ x ಇರುತ್ತಲ್ಲ, ಅದನ್ನ ನಾವೇನ್ ಮಾಡಬೇಕು? ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತಲ್ಲ, ಆ ಆನ್ಸರ್ ಅಲ್ಲಿ ಎಕ್ಸ್ ವೈ ಜಾಗದಲ್ಲಿ ಆ ಪಾಯಿಂಟ್ ಏನ್ ಕೊಟ್ಟಿರ್ತಾರೆ ಆ ಪಾಯಿಂಟ್ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ದೆನ್ ನಮಗೆ ಸ್ಲೋಪ್ ಆಫ್ ನಾರ್ಮಲ್ ಬೇಕು ಅಂದ್ರೆ ಅಲ್ಲೇನ್ ಆನ್ಸರ್ ಬಂದಿದೆ ಅದನ್ನ -1/m ಬರ್ಕೊಂಡ್ರೆ ವಿ ಗೆಟ್ ಸ್ಲೋಪ್ ಆಫ್ ನಾರ್ಮಲ್. ಫಸ್ಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿತೀರಾ. ಸ್ಲೋಪ್ ಆಫ್ ನಾರ್ಮಲ್ ಕೇಳಿದ್ರೆ ಜಸ್ಟ್ ಯು ಟೇಕ್ -1/m, ಅಲ್ಲೇನ್ m ಇದೆ ಅದನ್ನ ಕೆಳಗಡೆ ಬರ್ಕೊಳ್ಳಿ, ಯು ಗೆಟ್ ದ ಆನ್ಸರ್ ಫಾರ್ ಸ್ಲೋಪ್ ಆಫ್ ನಾರ್ಮಲ್. ಸೊ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ m, ದಟ್ ಈಸ್ dy by dx at x1, y1. ದೆನ್ ಸ್ಲೋಪ್ ಆಫ್ ನಾರ್ಮಲ್ ಇಸ್ ವೆರಿ ಸಿಂಪಲ್, ಇಟ್ ಇಸ್ -1/m ಅಂತ ಹೇಳಿ ತಗೊಳ್ತೀವಿ. ಸೊ ದಟ್ ಈಸ್ ದ ಜಾಮೆಟ್ರಿಕಲ್ ಮೀನಿಂಗ್. ದೆನ್ ಇಫ್ dy by dx is 0, dy by dx is equal to 0 ಅಂದ್ರೆ ಅರ್ಥ ಏನು? ಸ್ಲೋಪ್ 0 ಆಗಿದೆ ಅಂತ. ಸ್ಲೋಪ್ 0 ಆಗಿದೆ ಅಂದ್ರೆ ಅದರ ಅರ್ಥ ಏನು? ದಟ್ ಲೈನ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದಟ್ ಟ್ಯಾಂಜೆಂಟ್ ಇದೆಯಲ್ಲ, ಆ ಒಂದು ಟ್ಯಾಂಜೆಂಟ್ ಪ್ಯಾರಲಲ್ ಆಗಿ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದ್ರೆ ಆಗ dy by dx ಏನಾಗುತ್ತೆ? 0 ಆಗುತ್ತೆ. ನಿಮಗೆ ಗೊತ್ತಿದೆ ಥೀಟಾ ಇಸ್ ಈಕ್ವಲ್ ಟು 0, ಥೀಟಾ ಈಕ್ವಲ್ ಟು 0 ಆದಾಗ m ಇಸ್ ಈಕ್ವಲ್ ಟು 0 ಆಗುತ್ತೆ ಅಲ್ವಾ. ಥೀಟಾ ಯಾವಾಗ 0 ಆಗಿರುತ್ತೆ ಅಂದ್ರೆ ಆ ಎಕ್ಸ್ ಆಕ್ಸಿಸ್ ಗೆ ಲೈನ್ ಪ್ಯಾರಲಲ್ ಆಗಿದ್ದಾಗ. ಓಕೆ, ಇಲ್ಲಿ ಲೈನ್ ಬದಲು ನಾವೇನ್ ತಗೊಳ್ತಿದ್ದೀವಿ? ಟ್ಯಾಂಜೆಂಟ್ ತಗೊಳ್ತಿದ್ದೀವಿ. ಓಕೆನಾ. ಸೊ ಇಫ್ ದ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ದೆನ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ 0 ಅಂತ ಹೇಳಿ ತಗೊಳ್ತೀವಿ. ಅಂಡ್ ವೈಸ್ ವರ್ಸಾ, ಇಫ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ 0 then the tangent is parallel to x axis. Then what is the condition for perpendicular? That is dy by dx equal to infinity idre, dy by dx equal to infinity ಅಂದ್ರೆ theta is equal to 90 ಡಿಗ್ರಿ ಆದ್ರೆ tan 90 ಆಗುತ್ತೆ. tan 90 ಅಂದ್ರೆ ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಸೊ m is equal to infinity, ಸ್ಲೋಪ್ ಇನ್ಫಿನಿಟಿ ಆಯ್ತು ಅಂದ್ರೆ ಆಗ ಆ ಒಂದು ಟ್ಯಾಂಜೆಂಟ್ ಏನಾಗಿರುತ್ತೆ? ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತೆ. Okay, not a y axis, this is parallel to x axis. If dy by dx is equal to infinity then tangent is parallel to x axis. Parallel ಇದ್ದಾಗ angle 90 ಡಿಗ್ರಿ ಬರುತ್ತೆ, tan 90 ಅಂದ್ರೆ ಇನ್ಫಿನಿಟಿ ಆಗುತ್ತೆ. ಸೊ ಪ್ಯಾರಲಲ್ ಆಗಿದ್ದಾಗ parallel to y axis, yes it is correct, perpendicular to x axis ಅಂತ ಬರ್ಕೋಬಹುದು. Parallel to y axis or you can say that perpendicular to x axis ಅಂತ ಬರಿಬಹುದು. both are same. ಓಕೆ, ಇಲ್ಲಿ ಬರ್ತಿದ್ದೀವಿ ನೋಡಿ, ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿ. ಓಕೆ, ಸೊ ಇಫ್ dy by dx equal to infinity ಅಂದ್ರೆ ಆಗ ಟ್ಯಾಂಜೆಂಟ್ ಟು ಪ್ಯಾರಲಲ್ ಟು y ಆಕ್ಸಿಸ್ ಆಗಿರುತ್ತೆ ಅಥವಾ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಅಟ್ ದ ಪಾಯಿಂಟ್ p of x1, y1. ಸೊ ಇಫ್ ಸ್ಲೋಪ್ ಈಕ್ವಲ್ ಟು 0 ಅಂದ್ರೆ ಆಗ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇಫ್ ಸ್ಲೋಪ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂದ್ರೆ ಆಗ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು y ಆಕ್ಸಿಸ್ ಅಥವಾ tangent is perpendicular to x axis ಅಂತ ಹೇಳಿ ತಗೊಳ್ತೀವಿ. So these are the two formulas you have to remember.
Slope of tangent is equal to m, that is dy by dx at x1 comma y1. Then slope of normal is equal to minus 1 by m. Then we have another formulas here, that is equation of tangent and equation of normal. Slope of tangent, slope of normal, equation of tangent, equation of normal. So slope of tangent andre m, slope of normal andre minus 1 by m. We are going for now equation of tangent. So equation of tangent at p of x1 comma y1 to the curve y is equal to f of x is given by y minus y1 is equal to m into x minus x1. So that is 1 point formula for straight line. ಇದು ಜ್ಞಾಪಕ ಇದೆ ಅಲ್ವಾ? 1 point formula for straight line equal to m into x minus x1. ಅಲ್ಲಿ ನೀವು ಸ್ಲೋಪ್ ಅನ್ನ ಹೇಗೆ ಕಂಡಿಡಿದ್ರಿ? m is equal to tan theta ಫಾರ್ಮುಲಾ ಹಾಕಿ ಕಂಡಿಡಿದ್ರಿ, ಅಥವಾ m is equal to y2 minus y1 by x2 minus x1 ಆ ಫಾರ್ಮುಲಾ ಯೂಸ್ ಮಾಡಿ ನೀವು ಅಲ್ಲಿ ಕಂಡಿಡಿದಿದ್ರಿ ಅಲ್ವಾ? ಆದ್ರೆ ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ y2 minus y1 x2 minus x1 ಥೀಟಾ ಯಾವುದು ಸಿಗಲ್ಲ. ಹಾಗಾಗಿ m ಕಂಡಿಡಿಬೇಕಂದ್ರೆ ಇಲ್ಲೇನ್ ಮಾಡಬೇಕು? ಕೊಟ್ಟಿರ್ತಕ್ಕಂಥ ಒಂದು ಕರ್ವ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ದೆನ್ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅನ್ನ ಆ dy by dx ವ್ಯಾಲ್ಯೂಗಳಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಸ್ಲೋಪ್ ಬರುತ್ತೆ. ಸೊ ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ, y minus y1 is equal to m into x minus x1. m ಕಂಡಿಡಿಯೋದು ಹೇಗೆ ಅಂತ ನಿಮಗೆ ಗೊತ್ತು. ಫಸ್ಟ್ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನು ಫಂಕ್ಷನ್ ಇದೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಆ ಒಂದು ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅನ್ನ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಆಗ m ಬರುತ್ತೆ. ಆ m ಅನ್ನ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ y minus y1 equal to m into x minus x1 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ we get equation of tangent. Then what is equation of normal? Same thing, equation of normal at point p of x1 comma y1 to the curve y is equal to f of x is given by y minus y1 is equal to minus 1 by m into x minus x1. Equation of tangent ಅಂದ್ರೆ ಇಲ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ತಗೊಳ್ತೀವಿ m. ಈಕ್ವೇಶನ್ ಆಫ್ ನಾರ್ಮಲ್ ಅಂದ್ರೆ ಇಲ್ಲಿ ಸ್ಲೋಪ್ ಆಫ್ ನಾರ್ಮಲ್ minus 1 by m ತಗೊಳ್ತೀವಿ, ಅಷ್ಟೇ ಡಿಫರೆನ್ಸ್. ಇಲ್ಲಿ m, ಇಲ್ಲಿ minus 1 by m. ಎರಡಕ್ಕೂ ಕೂಡ ನೀವು ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. x1 y1 ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಆಗ m ಬರುತ್ತೆ. ಅವ್ರ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕೊಟ್ಟಿದ್ರೆ ಕೇಳಿದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಈಕ್ವೇಶನ್ ಆಫ್ ನಾರ್ಮಲ್ ಕೇಳಿದ್ರೆ ದೆನ್ ಈ ಫಾರ್ಮುಲಾ ಬರ್ಕೊಂಡು ಇದರಲ್ಲಿ m ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ. ಓಕೆ, ಅದೇ ವ್ಯಾಲ್ಯೂನ ಇಲ್ಲಿ ಬರ್ಕೊಂಡಿದೀವಿ. 1 by m ಅಂದ್ರೆ ಅಗೇನ್ ಯು ನೋ ದಟ್ m is dy by dx at x1 comma y1 ಅಂತ ಹೇಳಿ, ಬಟ್ ಇದು ಅವಶ್ಯಕತೆ ಇಲ್ಲ. You just can remember this one. Equation of tangent is y minus y1 is equal to m into x minus x1. Then equation of normal is y minus y1 is equal to minus 1 by m into x minus x1. ಇವೆರಡು ಫಾರ್ಮುಲಾ ಜ್ಞಾಪಕ ಇದ್ರೆ ಸಾಕು. This is equation of tangent and this is equation of normal. Okay, ಇವೆರಡು ಇಂಪಾರ್ಟೆಂಟ್. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ that is m is equal to dy by dx at x1 comma y1. Then slope of normal ಅಂದ್ರೆ that is minus 1 by m. ಈ ನಾಲ್ಕು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು, you can do any problems on this one. Okay, now directly we move on to the problem. Find the slope of tangent to the curve y is equal to x square minus 3x plus 2 at 0 comma 2. What is this 0 comma 2? That is the given point x1 comma y1, and this is the given function curve y equal to x square minus 3x plus 2. ಈಗ ಏನ್ ಮಾಡ್ಬೇಕು ನಾವು? ಏನ್ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಷ್ಟೇ ಕೇಳಿರೋದು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ m ಕಂಡುಹಿಡಿದ್ರೆ ಸಾಕು. ಏನ್ ಮಾಡ್ಬೇಕು m ಕಂಡುಹಿಡಿಯಲಿಕ್ಕೆ? ಈ ಒಂದು y ಕೊಟ್ಟಿದಾರಲ್ಲ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಏನು ಉಳಿಯುತ್ತಲ್ಲ ಅದಕ್ಕೆ x ಜಾಗದಲ್ಲಿ 0, y ಜಾಗದಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡಿ ಯು ಗೆಟ್ ದ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಸೊ ಅದನ್ನ ಬರ್ಕೊಳ್ಳಿ. ಗಿವನ್ y is equal to x square minus 3x plus 2. Then differentiate with respect to x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. What is differentiation of x square? 2x. What is differentiation of 3x? That is 3. What is differentiation of 2? That is 0. ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. Because from last 7 sessions we are discussing about the same differentiation. ಹಾಗಾಗಿ ಡೈರೆಕ್ಟ್ ಆಗಿ ಬರೀಬಹುದು. ಡಿಫ್ರೆನ್ಸಿಯೇಷನ್ ಆಫ್ x square ಅಂದ್ರೆ 2x, ಡಿಫ್ರೆನ್ಸಿಯೇಷನ್ ಆಫ್ minus 3x ಅಂದ್ರೆ minus 3, and differentiation of plus 2 is 0. So what we remain is dy by dx equal to
2x minus 3. ಈಗ ನಾವು ಈ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಮಾಡಬೇಕು? ದೇ ಆರ್ ಗಿವನ್ ದಿಸ್ ಪಾಯಿಂಟ್ x equal to 0, y equal to 2. ಸೊ ಅಟ್ x equal to 0, y equal to 2 ಅನ್ನ ಈ ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. Put x equal to 0 and y equal to 2 here. Therefore, dy by dx equal to 2 into x ಜಾಗದಲ್ಲಿ 0 and y ಇಲ್ವೇ ಇಲ್ಲ. ಸೊ 2 into x minus 3 ಇತ್ತು, x ಜಾಗದಲ್ಲಿ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ಸೊ ವಾಟ್ ಯು ಗೆಟ್? 2 into 0 is 0 minus 3. So that is equal to minus 3 ಆಗತ್ತೆ, and that is the value of the slope of tangent. dy by dx equal to minus 3, that is m, slope of tangent. ಅಥವಾ you can write dy by dx at 0, 2 is equal to m, that is equal to minus 3. That is what we call slope of tangent ಅಂತ ಹೇಳಿ ಬರ್ಕೊಳ್ತೀವಿ. Okay, so slope of tangent ಅಂದ್ರೆ ಅರ್ಥ ಆಯ್ತಲ್ವಾ? Once again I will show it here. Very simple, ಮೂರೇ ಸ್ಟೆಪ್ ಅಲ್ಲಿ ಬರುತ್ತೆ. y is equal to x square minus 3x plus 2 ಕೊಟ್ಟಿದ್ದಾರೆ. Differentiate this one with respect to x. So dy by dx equal to differentiation of x square is 2x, differentiation of minus 3x is minus 3, and differentiation of 2 is 0. So we get dy by dx is equal to 2x minus 3 at point ಕೊಟ್ಟಿರೋದು x equal to 0, y equal to 2. So at x equal to 0 and y equal to 2, dy by dx ಏನಾಗುತ್ತೆ? y ಇಲ್ವೇ ಇಲ್ಲ ಅಲ್ಲಿ, ಆರ್ ಎಚ್ ಎಸ್ ಅಲ್ಲಿ y ಇಲ್ಲ, ಇಲ್ಲಿ ಬರಿಬಾರ್ದು, ಇಲ್ಲೇನು ಸಬ್ಸ್ಟಿಟ್ಯೂಷನ್ ಮಾಡೋ ಹಾಗಿಲ್ಲ, ಇಲ್ಲಿ ಮಾತ್ರ ಮಾಡಬೇಕು. ಸೊ x equal to 0, 2 into 0 minus 3 ಉಳಿಯುತ್ತೆ. ಸೊ 0 minus 3, that is minus 3, and that is the slope of tangent. So m equal to minus 3 is the slope of tangent. Okay, so hope you understood. Next we go for another one, simple problems ಇವೆಲ್ಲದನ್ನು ಕೂಡ. So find the slope of tangent to the curve y is equal to 2x square minus 5x plus 7 at 2, 5. This is x and this is y. Okay, so ಕೊಟ್ಟಿರೋದು ಬರ್ಕೊಂಡಿದ್ದೀವಿ. given y is equal to 2x square minus 5x plus 7. Differentiate this one with respect to x. ಆ y ಅನ್ನು differentiate ಮಾಡಿ. What you get? dy by dx into difference 2 into what is differentiation of x square? 2x minus 5 into what is differentiation of x? 1 plus what is differentiation of 7? 0. So 2 into 2x is 4x minus 5 into 1 is 5 plus 0 is ಅದನ್ನ ಬಿಟ್ಬಿಡಬಹುದು. So we get dy by dx is equal to 4x minus 5. Now we have to find slope of tangent. ಹಾಗಾಗಿ ಏನು ಮಾಡಿ? Put x equal to 2, y equal to 5 in this equation. x equal to 2, y equal to 5 ಅನ್ನ ಈ ಈಕ್ವೇಶನ್ ಅಲ್ಲಿ ಹಾಕಿ we get dy by dx equal to x ಜಾಗದಲ್ಲಿ 2, y ಇಲ್ಲ, ಇಲ್ಲೂ ಕೂಡ. So 4 into 2 minus 5 ಆಗತ್ತೆ. So 4 into 2 is 8 minus 5. So what is 8 minus 5? That is 3. Therefore, the slope of tangent is dy by dx, that is equal to m, that is equal to 3. Generally, we write dy by dx at 2, 5 is equal to m, that is equal to 3 ಅಂತ ಹೇಳಿ ಬರ್ಕೊಳ್ತೀವಿ. That is what we call slope of tangent. ಅದೇ ಸ್ಲೋಪ್ ಆಫ್ ನಾರ್ಮಲ್ ಬೇಕು ಇದಕ್ಕೆ. ಫಾರ್ ಎಕ್ಸಾಂಪಲ್ ಅವ್ರು ಕೇಳಿಲ್ಲ, ಆದ್ರೂ ಬರೆಯೋಣ. ಸ್ಲೋಪ್ ಆಫ್ ನಾರ್ಮಲ್ ಕಂಡಿಡಿರಿ ಅಂತ ಕೂಡ ಹೇಳಿದ್ರೆ ಸ್ಲೋಪ್ ಆಫ್ ನಾರ್ಮಲ್ ಫಾರ್ಮುಲಾ ಏನು? -1/m ಅಲ್ವಾ? -1/m ಅಂದ್ರೆ ಇಟ್ ಇಸ್ -1/3. ದಟ್ಸ್ ಇಟ್. m ಜಾಗದಲ್ಲಿ 3, -1/m ಅಂದ್ರೆ -1/3. ಒಂದು ಎಕ್ಸ್ಟ್ರಾ ಸ್ಟೆಪ್ ಅಷ್ಟೇ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡಿಡಿದ ಮೇಲೆ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಿದ್ರೆ ವಿ ಗೆಟ್ ಸ್ಲೋಪ್ ಆಫ್ ನಾರ್ಮಲ್. ದಟ್ಸ್ ವೆರಿ ಸಿಂಪಲ್. ಓಕೆ, ಸೊ ಒನ್ಸ್ ಅಗೇನ್ ಐ ವಿಲ್ ಶೋ ಇಟ್ ಹಿಯರ್. y is equal to 2x square minus 5x plus 7. Differentiate with respect to x. We get dy by dx equal to 2 into differentiation of x square is 2x minus 5 into differentiation of x is 1 and differentiation of 7 is 0. So we get 2 into 2, 4x minus 5. So dy by dx is equal to 4x minus 5. Now put x equal to 2, y equal to 5, we get ಮೇಲ್ಗಡೆ ಇರ್ತಕ್ಕಂಥ ಈಕ್ವೇಶನ್ ಅಲ್ಲಿ x equal to 2, y equal to 5 ಹಾಕಿದ್ರೆ y ಅಲ್ಲೆಲ್ಲ ಉಪಯೋಗಕ್ಕೆ ಬರಲ್ಲ, ಆದ್ರೂ ತಗೊಂಡಿದ್ದೀವಿ. 4 into 2 minus 5, so 8 minus 5, that is equal to 3. Therefore, slope of tangent m is equal to 3.
Suppose if they ask for slope of normal also, slope of normal is equal to minus 1 by m. So that is minus 1 by 3. That's it. That's a very simple one. Okay. Hope you can do this one. Differentiate ಕೊಟ್ಟಿರೋ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಿ ಕೊಟ್ಟಿರೋ ಪಾಯಿಂಟ್ ಅನ್ನು ಅದ್ರಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿ ನಿಮಗೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ಸ್ಲೋಪ್ ಆಫ್ ನಾರ್ಮಲ್ ಬೇಕು ಅಂದ್ರೆ minus 1 by m ತಗೊಳ್ಳಿ. You get the answer. We have another same problem. Find the slope of normal to the curve. ಸ್ಲೋಪ್ ಆಫ್ ನಾರ್ಮಲ್ ಕೇಳಿದ್ದಾರೆ. ಅವ್ರು ಸ್ಲೋಪ್ ಆಫ್ ನಾರ್ಮಲ್ ಕೇಳಿದ್ರು, ಫಸ್ಟ್ ನೀವೇನ್ ಕಂಡಿಡಿಬೇಕು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡಿಡಿಲೇಬೇಕು, ಆಮೇಲೆ ಸ್ಲೋಪ್ ಆಫ್ ನಾರ್ಮಲ್ ಹೋಗ್ಬೇಕಾಗತ್ತೆ. So they are given y is equal to 2x square plus x plus 6 and the point is x equal to 1, y equal to minus 1. So they are given y is equal to 2x square plus x plus 6. Differentiate with respect to x. We get 2 into what is differentiation of x square? 2x plus what is differentiation of x? 1. What is differentiation of 6? 0. So 2 into 2x is 4x plus 1. So dy by dx ಏನಾಯ್ತು? 4x plus 1 ಆಯಿತು. ಈಗ ಫಸ್ಟ್ ನಾವು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯಲೇಬೇಕು. ಹಾಗಾಗಿ ಪಾಯಿಂಟ್ ಏನು ಕೊಟ್ಟಿದ್ದಾರೆ? x equal to 1, y equal to minus 1. ಅವೆರಡು ವ್ಯಾಲ್ಯೂಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. We get dy by dx equal to x ಜಾಗದಲ್ಲಿ 1, y ಇಲ್ಲ. So 4 into 1 plus 1. So 4 plus 1. So therefore slope of tangent is 5. So dy by dx equal to 5. That is equal to m. ಹಂಗಂದ್ರೆ ಏನದು? Slope of tangent. Right? But ನಾವು ಕೇಳಿರೋದೇನು? ಸ್ಲೋಪ್ ಆಫ್ ನಾರ್ಮಲ್. ಸ್ಲೋಪ್ ಆಫ್ ನಾರ್ಮಲ್ ಫಾರ್ಮುಲಾ ಏನು? minus 1 by m. minus 1 by m ಆಗಿರೋದ್ರಿಂದ minus 1 by m ಅಂದ್ರೇನು? 5. So therefore we get slope of normal is minus 1 by 5. Very simple one. Okay. Once again I will explain. Just observe. Simple ಆಗಿ y is equal to 2x square plus x plus 6 ಕೊಟ್ಟಿದ್ದಾರೆ. Differentiate with respect to x ಅಂತ ಬರ್ಕೊಳ್ತೀವಿ. dy by dx equal to 2 into differentiation of x square ಅಂದ್ರೆ 2x plus differentiation of x ಅಂದ್ರೆ 1 plus differentiation of 6 ಅಂದ್ರೆ 0. So dy by dx equal to 2 into 2 4x plus 1. Now put x equal to 1, y equal to minus 1. So what we get? Dy by dx equal to 4 into 1 plus 1. So 4 into 1 is 4 plus 1, that is equal to 5, that is m. Therefore this is what? Slope of tangent. ಅವ್ರು ಕೇಳಿಲ್ಲ, ಆದ್ರೂ ನಮಗೆ ಸ್ಲೋಪ್ ಆಫ್ ನಾರ್ಮಲ್ ಬೇಕು ಅಂದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬೇಕೇ ಬೇಕು. So slope of tangent is 5. Therefore slope of normal is equal to minus 1 by m, that is minus 1 by 5. That is our required solution. Hope you understood these three problems. They are very simple things. Okay. So we have another one here. Find the slope of normal to the curve y is equal to x square minus 3x plus 2 at 2 comma 2. That is x equal to 2, y equal to 2. So they are given x square minus 3x plus 2. Differentiate ಮಾಡಿ. What is differentiation of x square? 2x minus what is differentiation of 3x? 3. Differentiation of 2? 0. So we get dy by dx equal to 2x minus 3. Now at x equal to 2, y equal to 2, we get dy by dx equal to 2 into x ಜಾಗದಲ್ಲಿ 2 minus 3. So that is 2 into 2 is 4 minus 3 and that value is 1. Therefore dy by dx equal to 1, that is slope of tangent. Slope of tangent. So slope of normal ಬೇಕು ಅಂದ್ರೆ formula is minus 1 by m. So minus 1 by m andre 1. So answer is minus 1. So slope of normal is also minus 1. That's very simple. Hope you understood. ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. So if you want to do, it is very simple. Y is equal to x square minus 3x plus 2. Differentiate with respect to x. So that is 2x minus 3 into 1 plus 2. So therefore dy by dx is equal to 2x minus 3. Sorry, this one is 0. Differentiation of x square is 2x, differentiation of x is 1 and differentiation of 2 is 0. So we get dy by dx equal to 2x minus 3. So at x equal to 2, y equal to 2, we get dy by dx equal to 2 into 2 minus 3. So that is 4 minus 3, that is equal to 1. Therefore slope of tangent is equal to m, that is equal to 1. Therefore
ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಸಿಕ್ಕಿದ್ರೆ ಸ್ಲೋಪ್ ಆಫ್ ನಾರ್ಮಲ್ is very simple. Slope of normal is equal to minus 1 by m, that is minus 1 by 1, that is minus 1. Hope you understood these problems. So based on this, solve these 4 problems here. Find the slope of tangent. ಎರಡು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇದೆ, ಎರಡು ಸ್ಲೋಪ್ ಆಫ್ ನಾರ್ಮಲ್ ಇದೆ. ಆದ್ರೆ 4 ಪ್ರಾಬ್ಲಮ್ ಅಲ್ಲೂ ನೀವು ಟ್ಯಾಂಜೆಂಟ್ ಕಂಡಿಡಿರಿ, ನಾರ್ಮಲ್ ಕಂಡಿಡಿರಿ. ಬೋತ್ ಯು ಕ್ಯಾನ್ ಡೂ, ನೋ ಪ್ರಾಬ್ಲಮ್. ಓಕೆ, ಹಿಯರ್ ಪಾಯಿಂಟ್ is y x equal to 2, y equal to 3, x equal to 2, y equal to 1, x equal to minus 1, y equal to minus 2, x equal to 1, y equal to 3. Okay, so these are the things they have given. 4 ಕೊಟ್ಟಿದೀವಿ. ಈ 4ಕ್ಕೂ ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ನಾರ್ಮಲ್ ಅನ್ನ ಕಂಡುಹಿಡಿಯಿರಿ. Hope you can do this. We will go for next one. Now what we have to find out? We have to find the equation of tangent and equation of normal to the curves. Okay, equation of tangent ಮತ್ತೆ ನಾರ್ಮಲ್ ನ ಕರಿತೀವಿ. ಸೇಮ್ ಇಲ್ಲೂ ಕೂಡ ಅಷ್ಟೇ, ಫಸ್ಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯಲೇಬೇಕು. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಅದಾದ್ಮೇಲೆ ಅವರು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕೇಳಿದ್ರೆ ಆಗ ಯು ಹ್ಯಾವ್ ಟು ಯೂಸ್ y minus y1 is equal to m into x minus x1 ಫಾರ್ಮುಲಾ ಯೂಸ್ ಮಾಡಿ. If they are asked for slope of normal, then you can use y minus y1 equal to minus 1 by m into x minus x1. ಅದನ್ನ ಆದ್ರೆ ನಾವು ಈ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕೂಡ 3-4 ಪ್ರಾಬ್ಲಮ್ಸ್ ಇದೆ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿದಿದ್ದೀವಿ, ಈಕ್ವೇಶನ್ ಆಫ್ ನಾರ್ಮಲ್ ಕೂಡ ಕಂಡುಹಿಡಿತಿದ್ದೀವಿ. ಸೊ ವಿ ಹ್ಯಾವ್ ಟು ಯೂಸ್ ಬೋತ್ ದ ಫಾರ್ಮುಲಾಸ್. ಓಕೆ, so they are given y is equal to 3x square plus 4x. Differentiate with respect to x. So if you differentiate this, 3 into differentiation of x square is 2x plus differentiation of x is 1. So 3 into 2, 6x plus 4 ಆಯಿತು. Therefore dy by dx is equal to 6x plus 4 ಆಯಿತು. Now put x equal to 1, y equal to 2 here. x equal to 1, y equal to 2 ಅನ್ನ ಈ ಒಂದು ಈಕ್ವೇಶನ್ ಅಲ್ಲಿ ಹಾಕಿ we get dy by dx equal to 6 into 1, x ಜಾಗದಲ್ಲಿ 1 plus 4 ಹಾಗೆ ಇರುತ್ತೆ. So 6 into 1 is 6 plus 4. So 6 plus 4 ಅಂದ್ರೆ it is 10. Therefore slope of tangent m is equal to how much? 10. dy by dx equal to 10 ಆಯಿತು. Next what we have to find out? Equation of tangent at this point 1, 2. ಅದೊಂದೇ ಪಾಯಿಂಟ್ ಕೊಟ್ಟಿರೋದು. So we have to find equation of tangent at 1, 2. Here 1 is x1, 2 is y1. ಇಲ್ಲಿ ಚೇಂಜ್ ಆಗುತ್ತೆ. We have to take x1 is equal to 1 and y1 equal to 2. ನಿಮ್ಗೆ ಹೆಂಗೆ ನೀವು ಸ್ಟ್ರೈಟ್ ಲೈನ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಲ್ಲ, ಸೇಮ್ ಟೈಪ್. ಓಕೆ, ಇಲ್ಲಿ x1 y1 ಕೊಟ್ಟಿದ್ದಾರೆ, ಸ್ಲೋಪ್ ನಾವು ಕಂಡುಹಿಡ್ಕೊಂಡಿದೀವಿ, ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಾಕು. ಓಕೆ, ಸೊ what is the formula for equation of tangent? Y minus y1 is equal to m into x minus x1. So in the place of y1 put 2, substitute 2. In the place of m substitute 10. In the place of x1 substitute 1. That's what we have done here. Substituting x1 equal to 1, y1 equal to 2 and m equal to 10 in the above equation, we get here y minus 2, y1 ಜಾಗದಲ್ಲಿ 2 is equal to m ಜಾಗದಲ್ಲಿ 10 into x minus x1 ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದೀವಿ. What is next thing left? Simplification ಅಲ್ವಾ? What is simplification? y minus 2 ಹಾಗೆ ಇರುತ್ತೆ, ಅದನ್ನೇನು ಮಾಡ್ಲಿಕ್ಕೆ ಬರಲ್ಲ. Then 10 ಇಂದ x ನ ಮಲ್ಟಿಪ್ಲೈ ಮಾಡಿ, 10 ಇಂದ 1 ಮಲ್ಟಿಪ್ಲೈ ಮಾಡಿ. So 10 into x is 10x, 10 into minus 1 is minus 10 ಆಗುತ್ತೆ. Then ನಾವು ಸ್ಟ್ರೈಟ್ ಲೈನ್ಸ್ ಅಲ್ಲಿ ಮಾಡಿರೋ ತರ ಇಲ್ಲಿ ಪ್ಲಸ್ ಇರೋದ್ರಿಂದ, x ಪ್ಲಸ್ ಇರೋದ್ರಿಂದ ಈ ಎರಡು ಟರ್ಮ್ ಗಳನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಪ್ಲಸ್ y ಈ ಕಡೆ ಶಿಫ್ಟ್ ಆದ್ರೆ ಮೈನಸ್ y ಆಗುತ್ತೆ, ಮೈನಸ್ 2 ಈ ಕಡೆ ಶಿಫ್ಟ್ ಆದ್ರೆ ಪ್ಲಸ್ 2 ಆಗುತ್ತೆ. That's what we do here. That is 10x minus 10 minus y plus 2 ಆಗುತ್ತೆ. ಈ ಮೈನಸ್ ಪ್ಲಸ್ y minus 2 ಈಕ್ವಲ್ಸ್ ಇಂದ ಈ ಕಡೆ ಶಿಫ್ಟ್ ಮಾಡಿದ್ರೆ it become minus y plus 2. So if you simplify 10x, then minus y ಇಲ್ಲಿ ಬರ್ಕೊಳ್ತೀವಿ, then minus 10 plus 2, minus 10 plus 2 is minus 8 ಆಗುತ್ತೆ. Therefore 10x minus y minus 8 equal to 0 is the required equation of tangent. ಅಲ್ಲಿ ಕಂಡಿಡಿದ್ರೆ ಸ್ಟ್ರೈಟ್ ಲೈನ್ ಫಾರ್ಮುಲಾ ಅಂತೀವಿ, ಇಲ್ಲಿ ಅದೇ ಪ್ರಾಬ್ಲಮ್ ಮಾಡಿದ್ರೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂತ ಕರಿತೀವಿ. Now we go for equation of normal. So equation of normal at 1, 2 is given by y minus y1 is equal to minus 1 by m into x minus x1. So what in the place of y1? y1 place only 2. What in the place of m? 10. In the place of x1, 1. Substitution ಮಾಡಿ. So substitute
x1 equal to 1, y1 equal to 2, and m is equal to 10. In the above equation, we get here. So in the place of y1, 2 ಹಾಕೊಂಡಿದ್ದೀನಿ. In the place of m, 10 substitution ಮಾಡಿದ್ದೀನಿ. In the place of x1, 1 substitution ಮಾಡಿದ್ದೀನಿ. ನಾವು ಸಿಂಪ್ಲಿಫೈ ಮಾಡಬೇಕಾದ್ರೆ ಈ 10 ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 10 ಇಂಟು y 10y ಆಗುತ್ತೆ. ಓಕೆ, 10 ಇಂದ ಇವೆರಡು ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ. 10 ಇಂಟು y 10y ಮೈನಸ್ 10 ಇಂಟು 2 20. ಅಂಡ್ ಇಲ್ಲಿ ಮೈನಸ್ 1 ಇಂದ ಈ ಎರಡು ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ 1 ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 ಇಸ್ 1. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದಾಗ ಒಂದು ಅಡಿಷನಲ್ ಸ್ಟೆಪ್ ಬರುತ್ತೆ. 10 ಇಂಟು y ಮೈನಸ್ 2 ಇಸ್ ಈಕ್ವಲ್ ಟು ಮೈನಸ್ 1 ಇಂಟು ಎಕ್ಸ್ ಮೈನಸ್ 1. ಹೀಗೆ ಬರುತ್ತೆ ಈ ಸ್ಟೆಪ್ ಇಂದ ನೆಕ್ಸ್ಟ್ ಸ್ಟೆಪ್. ಇಲ್ಲಿ 10 ಇಂಟು y 10y 10 ಇಂಟು ಮೈನಸ್ 2 ಮೈನಸ್ 20 minus 1 into x minus x minus 1 into minus 1 we get plus 1 ಆಗುತ್ತೆ. ಈಗ ನೋಡಿ x ನೆಗೆಟಿವ್ ಇರೋದ್ರಿಂದ ಶಿಫ್ಟ್ ದಿಸ್ x to this side and this 1 to this side. ಸೊ ಮೈನಸ್ x ಈ ಕಡೆ ಬಂದ್ರೆ ಪ್ಲಸ್ x ಆಗುತ್ತೆ, ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಗುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಟ್ x ಹಾಗೆ ಇದೆ, ಪ್ಲಸ್ 10y ಹಾಗೆ ಇರುತ್ತೆ, ದೆನ್ ಮೈನಸ್ 1 ಮೈನಸ್ 20 it will become minus 21. And that is the required equation of normal. So x plus 10y minus 21 equal to 0 is the required equation of normal ಆಗುತ್ತೆ. So 10x minus y minus 8 is the equation of tangent, and x plus 10y minus 21 equal to 0 is the equation of normal. So what you did, first our y is equal to 3x square plus 4x ಕೊಟ್ಟಿದ್ರು, ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 6x plus 4 ಬರುತ್ತೆ. x equal to 1 y equal to 2 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಸ್ಲೋಪ್ 10 ಬರುತ್ತೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್. ಅದನ್ನ ನಾವು ಪ್ರೀವಿಯಸ್ 4 ಪ್ರಾಬ್ಲಮ್ಸ್ ಅಲ್ಲಿ ಮಾಡ್ಬಿಟ್ಟಿದ್ದೀವಿ. ನೌ ವಿ ಹ್ಯಾವ್ ಟು ಫೈಂಡ್ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಟ್ 1, 2 ಅಂಡ್ ದಟ್ ಈಕ್ವೇಶನ್ ಇಸ್ y minus y1 is equal to m into x minus x1. ಸೊ x1 ಜಾಗದಲ್ಲಿ 1, y1 ಜಾಗದಲ್ಲಿ 2, m ಜಾಗದಲ್ಲಿ 10 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿ we get y minus 2 is equal to 10 into x minus 1 ಆಗುತ್ತೆ. Then if you simplify, we get y minus 2 is equal to 10x minus 10. So x ಪಾಸಿಟಿವ್ ಇರಬೇಕಾಗುತ್ತೆ ಜನರಲಿ ನಮಗೆ, ಹಾಗಾಗಿ ಪ್ಲಸ್ y ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ y ಆಗುತ್ತೆ, ಮೈನಸ್ 2 ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 2 ಆಗುತ್ತೆ. If you simplify, we get 10x minus y minus 8 equal to 0 is the required equation of tangent. Now if you find equation of normal at 1, 2, that is given by y minus y1 equal to minus 1 by m into x minus x1. So in the place of x1, substitute 1. In the place of y1, substitute 2. In the place of m, substitute 10. Then we get y minus 2 is equal to minus 1 by 10 into x minus 1. Now ಈ 10 ಅನ್ನ ಈ ಕಡೆ ಶಿಫ್ಟ್ ಮಾಡಿ ಮಲ್ಟಿಪ್ಲೈ ಮಾಡ್ತೀವಿ. ಸೊ 10 into y minus 2 equal to minus 1 into x minus 1 ಉಳಿಯುತ್ತೆ. Now if you simplify, we get 10y minus 20 is equal to minus x plus 1. ಇಲ್ಲಿ x ನೆಗೆಟಿವ್ ಇರೋದ್ರಿಂದ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮೈನಸ್ x ಈ ಕಡೆ ಬಂದ್ರೆ ಈಕ್ವೇಶನ್ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಪ್ಲಸ್ x ಆಗುತ್ತೆ, ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ x plus 10y minus 21 equal to 0 ಉಳಿಯುತ್ತೆ, and that is the required equation of normal. So hope you understood. Same type ali we have to solve another 2 problems here. Y is equal to 2x square plus 3x plus 5 at minus 2, 7. We have to find equation of tangent and equation of normal for this curve. So differentiate ಮಾಡಿ. What is the differentiation? 2 into differentiation of x square is 2x plus 3 into differentiation of x is 1 and differentiation of 5 is 0. So 2 into 2x is 4x plus 3 into 1 is 3. First ನಾವು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯಬೇಕು. ಸೊ ಪುಟ್ x equal to minus 2, y equal to 7 in this equation. So dy by dx equal to 4 into x ಜಾಗದಲ್ಲಿ minus 2 plus 3. So 4 into minus 2 minus 8 plus 3 ಆಗುತ್ತೆ. Therefore m is equal to minus 5. m ವ್ಯಾಲ್ಯೂ ಬಂತು ನಮಗೆ. m is equal to minus 5. Now next we have to find equation of tangent at minus 2, 7. Here minus 2 ಅಂದ್ರೆ x1, 7 ಅಂದ್ರೆ y1. So equation of tangent formula ಏನು? y minus y1 equal to
m into x minus x1. ಸೊ y1 ಜಾಗದಲ್ಲಿ 7, m ಜಾಗದಲ್ಲಿ -5, x1 ಜಾಗದಲ್ಲಿ -2 ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗತ್ತೆ. Substitute x1 equal to -2, y1 equal to 7, m equal to -5 in the above equation. We get here ಏನಾಗುತ್ತೆ y ಇಂಟು -y1 ಅಂದ್ರೆ -7 ಈಕ್ವಲ್ ಟು m ಅಂದ್ರೆ -5 ಅಂಡ್ x ಮೈನಸ್ ಆಫ್ -2 x ಮೈನಸ್ ಆಫ್ -2 ಆಗೋದ್ರಿಂದ ಇಟ್ ಬಿಕಮ್ಸ್ x plus 2. ಓಕೆ, ಬಿಕಾಸ್ ವಿ ಹ್ಯಾವ್ ಡನ್ ಇನ್ ಫಾರ್ ಸ್ಟ್ರೈಟ್ ಲೈನ್ಸ್. ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ವಾಟ್ ವಿ ಗೆಟ್ y minus 7 is equal to -5 into x minus 5x minus 5 into 2 minus 10. Then x ನೆಗೆಟಿವ್ ಇರೋದ್ರಿಂದ ಶಿಫ್ಟ್ ಟು ದಿಸ್ ಸೈಡ್. 10 ನೆಗೆಟಿವ್ 10 ಅನ್ನ ಈ ಕಡೆ ಶಿಫ್ಟ್ ಮಾಡಲೇಬೇಕಾಗತ್ತೆ. ಸೊ -5x ಈ ಕಡೆ ಬಂದ್ರೆ +5x ಆಗುತ್ತೆ, -10 ಈ ಕಡೆ ಬಂದ್ರೆ +10 ಆಗುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವಿ ಗೆಟ್ 5x plus y, then 10 minus 7 ಅಂದ್ರೆ +3, -10 plus 10 minus 7 ಅಂದ್ರೆ +3 ಆಗುತ್ತೆ. Therefore 5x plus y plus 3 equal to 0 is the required equation of tangent. Okay, y minus 7 equal to -5x plus 2 ಇತ್ತು. -5 into x is -5x, -5 into +2 is -10. ಆ ಎರಡು ನಂಬರ್ಗಳನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು ಬನ್ನಿ. ಸೊ ಇಟ್ ಬಿಕಮ್ಸ್ 5x plus 10 plus y minus 7 equal to 0 ಆಗುತ್ತೆ. ಸೊ 5x plus y 10 minus 7 ಅಂದ್ರೆ 3. So 5x plus y plus 3 equal to 0. Now we have to find equation of normal at -2 comma 7. So x1 equal to -2, y1 equal to 7, and we have equation of normal y minus y1 equal to -1 by m into x minus x1. So in the place of y1 substitute 7, in the place of m substitute -5, in the place of x1 substitute -2. That's what we have written. x1 equal to -2 substitute, y1 equal to 7, m equal to -5. So if you substitute, we get here y minus y1 ಜಾಗದಲ್ಲಿ 7 is equal to -1 by m ಜಾಗದಲ್ಲಿ -5 into x minus of -2 ಅಂದ್ರೆ it become x plus 2. Now what we do, we will cross multiply -5 to this one. -5 ಅನ್ನು ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಅಲ್ಲಿ -5 ಅಂದ್ರೆ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಟ್ ವಿಲ್ ಬಿಕಮ್ +5. ಸೊ +5 ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ವಿ ವಿಲ್ ಗೆಟ್ ಅನದರ್ ಸ್ಟೆಪ್ ಹಿಯರ್. 5 into y minus 7 is equal to x plus 2 ಉಳಿಯುತ್ತೆ. 1 into x plus 2 means x plus 2. So 5 into y, 5y, 5 into 7 minus 35. 5 into y is 5y minus 5 sevens are 35. That is equal to x plus 2. So x positive ಇರೋದ್ರಿಂದ shift these two term to this side. So plus 5y ಈ ಕಡೆ ಬಂದ್ರೆ -5y, -35 ಈ ಕಡೆ ಬಂದ್ರೆ +35 ಆಗುತ್ತೆ. So if you simplify that, what you get, x minus 5y plus ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x minus 5y plus 35 plus 2 ಎಷ್ಟಾಗುತ್ತೆ? +37 ಆಗುತ್ತೆ. Therefore x minus 5y plus 37 equal to 0 is the required equation of the normal. Okay, so hope you understood. They have given y is equal to 2x square plus 3x plus 5. First we have to differentiate this curve. ಕೊಟ್ಟಿರ್ತಕ್ಕಂಥ ಕರ್ವ್ ಅನ್ನು ಡಿಫರೆನ್ಶಿಯೇಟ್ ಮಾಡಲೇಬೇಕು. So if you find dy by dx, it is 4x plus 3. Now to find slope of tangent, substitute x equal to -2, y equal to 7 in this equation. So 4 into -2 plus 3, so we get -8 plus 3, so that is -5. Therefore m is equal to -5. Now we have to find equation of tangent at -2 comma 7. ಅಂದ್ರೆ y1 ಜಾಗದಲ್ಲಿ 7, m ಜಾಗದಲ್ಲಿ -5, x1 ಜಾಗದಲ್ಲಿ -2 ಸಬ್ಸ್ಟಿಟ್ಯೂಷನ್ ಮಾಡಬೇಕು. And we have equation of tangent is y minus y1 equal to m into x minus x1. So y1 ಜಾಗದಲ್ಲಿ 7, m ಜಾಗದಲ್ಲಿ -5 and x ಜಾಗದಲ್ಲಿ -2, x1 ಜಾಗದಲ್ಲಿ -2, it become +2. Therefore y minus 7 equal to -5x -10 ಆಗುತ್ತೆ. ದೆನ್ -5x ಇರೋದ್ರಿಂದ ಅದನ್ನ ಈಕ್ವಲ್ಸ್ ಇಂದ ಈ ಕಡೆ ಶಿಫ್ಟ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ, we get 5x plus y plus 3 equal to 0. That is the required equation of tangent.
Then equation of normal andre, that is y minus y1 equal to minus 1 by m into x minus x1. So y1 ಜಾಗದಲ್ಲಿ 7, m ಜಾಗದಲ್ಲಿ minus 5, x1 ಜಾಗದಲ್ಲಿ minus 2 substitution ಮಾಡಿ simplify ಮಾಡಿ we get x minus 5y plus 37 equal to 0. That is the required equation of normal. Now we go for another one. They are given y is equal to 2x square minus 3x minus 1, x1 equal to 1, y1 equal to minus 2. So differentiate this one with respect to x. Differentiation of x square is 2x minus 3 into differentiation of x is 1 and differentiation of 1 is 0. So we get 2 into 2 4x minus 3. So we got dy by dx equal to 4x minus 3. Now put x equal to 1 and y equal to minus 2 in this equation. ಏನಾಗುತ್ತೆ 4 into x ಜಾಗದಲ್ಲಿ 1 minus 3. So 4 minus 3 ಆಗುತ್ತೆ and 4 minus 3 is 1. Therefore, we got slope of tangent is 1. Now, we have to find equation of tangent at 1 comma minus 2. Andre x1 andre 1, y1 andre minus 2. What is equation of tangent? Y minus y1 equal to m into x minus x1. What is y1? We have to substitute minus 2. What is m? We have to substitute 1. What is x1? 1. y1 ಜಾಗದಲ್ಲಿ minus 2, m ಜಾಗದಲ್ಲಿ 1, x1 ಜಾಗದಲ್ಲಿ 1 substitution ಮಾಡ್ತೀವಿ. ಮಾಡಿ simplify ಮಾಡಿದ್ರೆ what we get here it is y minus of minus 2. ಇಲ್ಲಿ y minus of minus 2 ಅಂತ ಬರುತ್ತೆ. y minus of minus 2 is y plus 2 equal to m ಅಂದ್ರೆ 1 into x minus x1 ಅಂದ್ರೆ 1. So x minus 1 ಆಗುತ್ತೆ. Now if you simplify this, what you get? Y plus 2 is equal to 1 into x is x minus 1. So x positive ಇರೋದ್ರಿಂದ shift these two terms to this side. Plus y ಈ ಕಡೆ ಬಂದ್ರೆ minus y. Then plus 2 ಈ ಕಡೆ ಬಂದ್ರೆ minus 2. Okay. So that is, if you simplify, we get x minus y and minus 2 minus 1, that is minus 3. Therefore, x minus y minus 3 equal to 0 is the required equation of tangent. You know how to simplify? ಅವೆರಡನ್ನ ಶಿಫ್ಟ್ ಮಾಡಿದ್ರೆ we get x minus 1 minus 2 equal to 0 ಆಗುತ್ತೆ. So x minus y minus 1 minus 2 is minus 3 equal to 0 ಆಗುತ್ತೆ. Now we have to find equation of tangent at 1 comma minus 2. 1 comma minus 2 ನಲ್ಲಿ find out ಮಾಡಬೇಕಾಗುತ್ತೆ. Again we have to put x1 equal to 1, y1 equal to minus 2 and m equal to 1 in this equation. y1 ಜಾಗದಲ್ಲಿ minus 2, m ಜಾಗದಲ್ಲಿ 1 and x1 ಜಾಗದಲ್ಲಿ ಕೂಡ 1 substitution ಮಾಡಬೇಕಾಗುತ್ತೆ. So if we substitute that, we get ಇಲ್ಲೂ ಕೂಡ ಅಷ್ಟೇ y minus of minus 2, it become y plus 2 and here minus 1 by m ಅಂದ್ರೆ 1 and x minus x1 ಅಂದ್ರೆ 1. So we get y plus 2, ಇಲ್ಲಿ minus 1 ಇದೆ, minus 1 ಇಂದ multiply ಮಾಡಿ minus 1 into x minus x minus into minus plus 1. So x minus ಆಗಿರೋದ್ರಿಂದ shift these two to this side. Minus x ಈ ಕಡೆ ಬಂದ್ರೆ plus x and plus 1 ಈ ಕಡೆ ಬಂದ್ರೆ minus 1. So if you simplify that, we get x plus y plus 2 minus 1 ಅಂದ್ರೆ plus 1 is equal to 0. That is the required equation of normal. Therefore, x plus y plus 1 equal to 0 is the required equation of normal. Only difference between straight line and ಇದು ಏನಪ್ಪಾ ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಥೀಟಾ ಕೊಟ್ಟಿರ್ತಾರೆ ಅಥವಾ 2 ಪಾಯಿಂಟ್ ಕೊಟ್ಟಿರ್ತಾರೆ, ಅಲ್ಲಿ ಸ್ಲೋಪ್ ಕಂಡುಹಿಡಿದು ಈಕ್ವೇಶನ್ ಕಂಡುಹಿಡಿತೀವಿ. ಇಲ್ಲಿ ಡಿಫರೆನ್ಸಿಯೇಷನ್ ಮಾಡಿ ಆ ಒಂದು ಪಾಯಿಂಟ್ ಅನ್ನ ಇದರಲ್ಲಿ ಹಾಕಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿದು ದೆನ್ ಈಕ್ವೇಶನ್ ಆಫ್ ಟ್ಯಾಂಜೆಂಟ್, ಈಕ್ವೇಶನ್ ಆಫ್ ನಾರ್ಮಲ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನೌ ವಿ ಗೋ ಫಾರ್ ಅನದರ್ ಒನ್. ಫೈಂಡ್ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂಡ್ ಈಕ್ವೇಶನ್ ಆಫ್ ನಾರ್ಮಲ್ ಅಲ್ಲಿ ಶೋ ದಟ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equal to x cube plus 4x square minus 3x at x equal to minus 3 is parallel to y x axis ಅಂತ ಹೇಳಿದ್ದಾರೆ. What is the condition? Tan equation of tangent to parallel to x axis ಆಗಿದ್ರೆ ಸ್ಲೋಪ್ ಏನ್ ಬರಬೇಕು? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು 0 ಬರಬೇಕು ಅಷ್ಟೇ. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ x equal to minus 3 ಹಾಕಿ ಆಗ ಸ್ಲೋಪ್ ವ್ಯಾಲ್ಯೂ 0 ಬಂದ್ರೆ that means the line is tangent is parallel to x axis ಆಗುತ್ತೆ. So they are given y is equal to x cube plus 4x square minus 3x. Differentiate this one with respect to x. Differentiation of x cube 3x square plus 4 into
differentiation of x square 2x minus 3 into differentiation of x is 1. If you simplify, it is 3x square plus 4 into 2x is 8x minus 3. So dy by dx is equal to 3x square plus 8x minus 3. Now we have to put x equal to minus 3 here. ಈ ಒಂದು equation ಅಲ್ಲಿ x equal to minus 3 substitution ಮಾಡಿ. That is 3 into ಇಲ್ಲಿ x square ಅಂದ್ರೆ minus 3 whole square. ಇಲ್ಲಿ x ಅಂದ್ರೆ minus 3 ಎರಡೇ ಕಡೆ. So 3 into minus 3 whole square plus 8 into minus 3 and minus 3 ಇದೆ. Then minus 3 whole square andre 9 because minus square andre plus 3 square andre 9. So 3 into 9 ಎಷ್ಟಾಯ್ತು 27 and 8 plus into minus 8 into 3 24 and minus 3 ಹಾಗೆ ಇದೆ. And you can observe what is that 27 minus 24 minus 23 24 minus 23 okay minus 24 minus 3 minus 24 minus 3 andre minus 27 ಆಗುತ್ತೆ. So 27 minus 27 is equal to how much? 0. So therefore slope of tangent is equal to 0 ಆಗಿದೆ. Slope of tangent 0 ಅಂದ್ರೆ ಅದರ ಅರ್ಥ ಏನು? Tangent is parallel to x axis. Slope of tangent 0 ಆದ್ರೆ parallel to x axis. Slope of tangent infinity ಬಂದ್ರೆ parallel to y axis ಅಥವಾ perpendicular to x axis. That is very simple one. Okay. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. y is equal to x cube plus 4x square minus 3x. Differentiate ಮಾಡಿದ್ರೆ dy by dx equal to differentiation of x cube is 3x square. 4 into differentiation of x square is 2x minus 3 into differentiation of x andre 1. If you simplify 3x square plus 4 into 2 8x minus 3. So at x equal to minus 3 we get dy by dx at x equal to minus 3 we get here 3 into minus 3 whole square plus 8 into minus 3 minus 3. So 3 into minus 3 whole square andre 9. Then minus into plus minus 8 3s are 24 minus 3. So 9 3s are 27 and minus 24 minus 3 is minus 27. So 27 minus 27 is 0. Therefore slope of tangent is 0. Hence tangent is parallel to x-axis. So now we have another one. Find the point on the curve y is equal to 2x square 2x cube minus 6x minus 4 where the tangent is parallel to x-axis. ಅದರ ಅರ್ಥ ಏನು? ಯಾವ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಅಂತ. ಸೊ ಆಲ್ರೆಡಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ m is equal to ಏನ್ ತಗೋಬೇಕು ನಾವು? 0 ತಗೊಂಡು we have to find the value of x and y. Okay. So given y is equal to 2x cube minus 6x plus minus 4 differentiate ಮಾಡಿ that is 2 into differentiation of x cube ಅಂದ್ರೆ 3x square minus 6 into differentiation of x ಅಂದ್ರೆ 1 minus differentiation of 4 is 0. So 3x square into 2 andre 6x square minus 6 ಆಗುತ್ತೆ. Now what we have to do here is they are given tangent is parallel to x axis. ಹಾಗಾದಾಗ slope of tangent ಏನಾಗುತ್ತೆ? 0 ಆಗುತ್ತೆ. Slope of tangent is 0. That means dy by dx equal to 0 ತಗೋಬೇಕಾಗತ್ತೆ. So dy by dx 0 ತಗೊಂಡ್ರೆ ಆಗ 6x square minus 6 equal to 0 ಆಗುತ್ತೆ. Then 6 ಕಾಮನ್ ತೆಗಿಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು. 6x square is equal to minus 6 ಈ ಕಡೆ ತಗೊಂಡ್ಬಂದ್ರೆ plus 6 ಆಗುತ್ತೆ. 6 ಕ್ಯಾನ್ಸಲ್ ಆಗುತ್ತೆ. Therefore we get x square is equal to 1 and we get x equal to 1 ತಗೊಳ್ತೀವಿ. Then x equal to 1 ಬಂದ್ರೆ ಆ ಒಂದು ಈಕ್ವೇಶನ್ 1 ಅಲ್ಲಿ x equal to 1 ಹಾಕಿ 1 ಹಾಕಿದ್ರೆ we get y is equal to 2 into 1 cube minus 6 into 1 minus 4 ಉಳಿಯುತ್ತೆ. So 2 minus 6 minus 4 ಆಗುತ್ತೆ. So we get y is equal to minus 8. Therefore the point is x equal to 1 and y equal to minus 8. So the point is 1 comma minus 8. ತುಂಬಾ ಸಿಂಪಲ್ ಇದೆ ಇದು ಕೂಡ. ಏನಿಲ್ಲ, y is equal to 2x cube minus 6x minus 4 ಇದೆ. ಡಿಫರೆನ್ಶಿಯೇಟ್ ಮಾಡಿ that is 2 into 3x square minus 6 into differentiation of x1 minus differentiation of 4 0. So 6x square minus 6 ಆಗುತ್ತೆ. dy by dx equal to 6x square minus 6. Since they are given the tangent is parallel to x axis, that means m is equal to 0 ಅಂದ್ರೆ slope of tangent 0, that is dy by dx 0 ಆಗುತ್ತೆ. So
ಸೊ dy by dx 0 ಅಂದ್ರೆ 6x square minus 6 equal to 0. ಆಗ 6x square minus 6 ಆ ಕಡೆ ತಗೊಂಡೋದ್ರೆ ಪ್ಲಸ್ 6 ಆಗುತ್ತೆ, ಎರಡು ಕ್ಯಾನ್ಸಲ್ ಆದ್ರೆ x square equal to 1. therefore x equal to root 1 ಅಂದ್ರೆ we get x equal to plus 1 ಬರ್ಕೊಳ್ತೀವಿ. ದೆನ್ ನಮಗೆ y ಕೂಡ ಬೇಕು, ಹಾಗಾಗಿ y ಏನ್ ಕೊಟ್ಟಿದಾರಲ್ಲ ಅಲ್ಲಿ x ವ್ಯಾಲ್ಯೂ 1 ಹಾಕಿ. ಸೊ ವಿ ಗೆಟ್ y is equal to 2 into 1 cube minus 6 into 1 minus 4 ಆಗುತ್ತೆ. ಸೊ 1 cube ಅಂದ್ರೆ 1, so that is 2, minus 6 into 1 ಅಂದ್ರೆ 1 minus 4. ಸೊ minus 6 minus 4 minus 10 plus 2 ಅಂದ್ರೆ minus 8. ಸೊ x equal to 1, y equal to minus 8 ಆಗುತ್ತೆ. therefore x comma y equal to 1 comma minus 8. so at this point the tangent is parallel to x axis ಅಂತ ಬರಿಬೇಕಾಗುತ್ತೆ. okay, and I have given some assignment problems here. You can try to find equation of tangent and equation of normal to these four curves at these points. x1 equal to 1, y1 equal to 3, x1 equal to 3, y1 equal to 3, x1 equal to 1, y1 equal to 1, x1 equal to minus 1 and y1 equal to minus 2. You can try to find the equation of tangent and equation of normal here. Now we go for multiple choice question. The slope of normal to the curve y is equal to x power 4 minus x square plus 2 at minus 1 comma 2 is. We have given 4 options and we have to check what is the slope of normal. ಏನ್ ಮಾಡಬೇಕು, y ಕೊಟ್ಟಿದ್ದಾರೆ, ಡಿಫರೆನ್ಶಿಯೇಟ್ ಮಾಡಿ. dy by dx equal to differentiation of x power 4 ಅಂದ್ರೆ 4x cube minus differentiation of x square ಅಂದ್ರೆ 2x and differentiation of 2 is 0. Now put x equal to minus 1, y equal to 2 here. We get dy by dx equal to 4 into x cube ಅಂದ್ರೆ minus 1 cube minus 2 into x ಅಂದ್ರೆ minus 1 plus 0 ಬಿಟ್ಬಿಡೋಣ. ಸೊ minus 1 cube ಅಂದ್ರೆ minus 1 ಆಗುತ್ತೆ, minus 1 into 4 ಅಂದ್ರೆ minus 4, then minus into minus plus 2 into 1 is 2. So minus 4 plus 2 andre it is minus 2. So dy by dx equal to minus 2. What is this? This is slope. Our kelirodenu slope of normal. So what is slope of normal? Formula: slope of normal is equal to minus 1 by m. So that is minus 1 by minus 2. So minus minus cancel adre we get the answer is 1 by 2. Where it is? It is in option A. So therefore the right answer is option A, 1 by 2. So slope of normal ಕಂಡುಹಿಡಿಯಬೇಕಂದ್ರೆ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಅನ್ನು ಡಿಫರೆನ್ಶಿಯೇಟ್ ಮಾಡಿ, ಕೊಟ್ಟಿರೋ ಪಾಯಿಂಟ್ ಅನ್ನು ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಸ್ಲೋಪ್ ಬರುತ್ತೆ minus 1 by m ತಗೊಂಡ್ರೆ ಸ್ಲೋಪ್ ಆಫ್ ನಾರ್ಮಲ್ ಬರುತ್ತೆ. So right answer is option A, 1 by 2. Now we go for another one. The equation of tangent to the curve y is equal to 2x square plus 3x minus 1 at 1 comma 0 is. We have given 4 options. The equation of tangent they are asking at this one. So first ಏನು ಮಾಡಿ, ಡಿಫರೆನ್ಶಿಯೇಟ್ ಮಾಡಿ. dy by dx equal to 2 into differentiation of x square is 2x plus 3 into differentiation of x is 1 and differentiation of 1 is 0. So we get 2 into 2 4x plus 3. This is dy by dx. Now we have to find slope, that is x equal to 1, y equal to 0 substitution ಮಾಡಿ. We get dy by dx equal to 4 into 1 plus 3. So 4 plus 3 means 7, that is equal to m. Therefore equation of tangent ಏನು, y minus y1 equal to m into x minus x1. So y1 ಜಾಗದಲ್ಲಿ 0, x1 ಜಾಗದಲ್ಲಿ 1, m ಜಾಗದಲ್ಲಿ 7 substitution ಮಾಡಿ. So we get y minus 0 equal to 7 into x minus 1 ಆಗುತ್ತೆ. Simplify ಮಾಡಿ, y minus 0 is y equal to 7 into x is 7x minus 7 into 1 is 7. Then ಈ ಪ್ಲಸ್ y ಆ ಕಡೆ ಶಿಫ್ಟ್ ಮಾಡಿದ್ರೆ we get 7x plus y ಈ ಕಡೆ ಶಿಫ್ಟ್ ಮಾಡಿದ್ರೆ minus y minus 7 equal to 0. So 7x minus y minus 7 equal to 0 is the equation of tangent. ಎಲ್ಲಿದೆ ಅದು? This is option C. So that is the right answer. 7x minus y minus 7 equal to 0 is the equation of tangent. Okay. So we just summarize the things we have discussed now. In this session, we have discussed about application of derivatives, slope of tangent and slope of normal, equation of tangent and equation of normal, problems, assignments, and multiple choice questions. And in the next session, we are going to discuss about derivative as a rate measure, velocity and acceleration, problems, assignments, and
multiple choice questions. So that is it from this session. So thank you for watching this session. Thank you very much.